ಮೇಡಮ್ ಮಾಡ್ತಾರೆ ಅನ್ನೋದೊಂದು ಗ್ಯಾರಂಟಿ ಇದೆ. ತಪ್ಪಿಗೆ ಒಂದು ಕ್ಷಮೆ ಇದ್ದೇ ಇರುತ್ತೆ. ಆದ್ರೆ ಇದು ದೊಡ್ಡ ತಪ್ಪೆ. ನಾನು ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ನಾನು ಹೇಳ್ತಿಲ್ಲ. ದೊಡ್ಡ ತಪ್ಪು ಮಾಡಿದೀನಿ. ಅದಕ್ಕೆ ಕ್ಷಮಿಸ್ತಾರೆ ಅನ್ನೋ ಗ್ಯಾರಂಟಿನೇ ದಿನ ಒಂದೊಂದ್ ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ. ಈಗ ಶಿವಣ್ಣ ಅವರು ಒಂದೇ ಒಂದು ಒಂದು ಕ್ಷಮಿಸಿದೀನಿ ಅಂತ ಅಂದ್ರೆ ಖಂಡಿತ ಒಂದು ರಿಲೀಸ್ ಆದ್ರೆ ಸಿನಿಮಾ ಒಂದು ಒಳ್ಳೇದಾಗಿ ಆಗುತ್ತೆ. ಯಾಕೆಂದ್ರೆ 3 ವಾರ ಹೋಗಿರುವಂತ ಸಿನಿಮಾ ಮತ್ತೆಲ್ಲೋ ಒಂದ್ ಕಡೆ ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆ ನೀನ್ ಹಿಂಗ್ ಮಾಡ್ಕೊಂಡ್ಬಿಟ್ಟಲ್ಲ ಅಂತಲೇ ಎಲ್ಲಾ ಕಡೆ ಹೇಳಿರೋದು. ಸಿನಿಮಾ ಚೆನ್ನಾಗಿಲ್ವಂತೆ ಅಂತ ಇಲ್ಲಿ ಹೇಳಿಲ್ಲ. ಮತ್ತೆ ರಿಲೀಸ್ ಆದ್ರೆ ಖಂಡಿತ ಆ ಕ್ರೆಡಿಟ್ ನನ್ನ ಜೀವನದ ಭವಿಷ್ಯ ಏನಾರ ಬದಲಾದ್ರೆ ಈ 3 ಜನಕ್ಕೆ ಹೋಗುತ್ತೆ ನನ್ನ ಕ್ರೆಡಿಟ್. ಇಲ್ಲಿಂದ ನಾನು ನಾಳೆಯಿಂದ ಶಿವಣ್ಣ ಅವರ ಬರ್ತಡೇ ಇಲ್ಲಿಂದನೇ ವಿಶ್ ಮಾಡ್ತೀನಿ. ಅಣ್ಣ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದೀನಿ. ನನ್ನ ಆಯಸ್ಸು ಕೂಡ ನಿಮಗೆ ಕೊಡ್ಲಿ ಅಣ್ಣ. ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದೀರ. ದಯಮಾಡಿ ಕ್ಷಮಿಸಿ. ನಾನು ಯಾಕೆಂದ್ರೆ ನಾನು ಕೃಷಿ ಒಂದು ಆರ್ಕೆಸ್ಟ್ರಾ ಈ ನಂಬ್ಕೊಂಡು ಬಂದಿರೋದು. ನನಗೆ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ. ನಿಮ್ಮಂತವ್ರ ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ. ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ. ದಯಮಾಡಿ ಕ್ಷಮಿಸಿ 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 ಅಣ್ಣ. ಫ್ಯೂಚರ್ ಈಗ ಏನು ಸಿನಿಮಾ ಗೊತ್ತಿಲ್ಲ. ಶಿವಣ್ಣ ಅವ್ರು ಏನಾದ್ರು ಕ್ಷಮಿಸಿದ್ರೆ ಇನ್ನೊಬ್ರು ಸಿನಿಮಾ ಮಾಡ್ಬೇಕು ಅಂತ ಇದ್ದಾರೆ. ಅದೊಂದು ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದಾರೆ. ಅದೊಂದು ಇದಾದ್ಮೇಲೆ ಒಂದು ಕೃಷಿಯಲ್ಲಿ ನಾನು ಸುಮಾರು 2 ವರ್ಷದ ಮುಂಚೆ ನಾನು ಏನೋ ಸ್ವಲ್ಪ ಬೇರೆ ಪ್ಲಾನ್ ಮಾಡಿ ಇಟ್ಟಿದ್ದೆ. ಒಂದು ಏನೇನೋ ಸ್ವಲ್ಪ ಪರ್ಸನಲ್ ಏನೇನೋ ಮಾಡಿದ್ದೆ. ಅದು ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಮಾಡಿ 2.5 ತಿಂಗಳಾದ್ಮೇಲೆ ಅದು ಉದ್ಘಾಟನೆಗೆ ಎಲ್ಲ ಅನುಮತಿ ಕೊಟ್ರೆ ಇವು 3 ಜನದ ಆಶೀರ್ವಾದ ತಗೊಂಡೆ ನಾನು ಲಾಂಚ್ ಮಾಡಿಸ್ತೀನಿ. ಸರ್ ಕೆಲಸ ಅಂದ್ರೆ ಉಮೇಶ್ ಅಣ್ಣ ಅವರು ಮನೇನೆ ಹೇಳಿದ್ರು. ಮತ್ತೆ ತಪ್ಪು ಮಾಡಿದ್ರೆ ಪಕ್ಕಾ ಬ್ಯಾನು. ಇನ್ಮೇಲೆ ಹುಷಾರಾಗಿ ಹೆಜ್ಜೆ ಇಡು, ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಉಮೇಶ್ ಅಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ನಮ್ಮ ರಮೇಶ್ ಅಣ್ಣ ಅವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಒಂದು ತಪ್ಪಾಗಿದೆ. ಇನ್ನೊಂದ್ ಕಡೆ ಒಂದು ಕಟ್ಔಟ್ ಮಾಡಿದ್ವಲ್ಲ ಅದು ಈ ದೊಡ್ಡ ತಪ್ಪು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇಷ್ಟೊಂದು ಆ ಒಂದು ಕಟ್ಔಟ್ ನೋಡದೆ ಒಳಗಡೆ ಹೋಗಿ ಬರೋಷ್ಟೊಳಗೆ ಕಟ್ಔಟ್ ಕಿತ್ತಾಕ್ತಾರೆ. ನಾನು ಸಿನಿಮಾನ ನೋಡಿಲ್ಲ ಸರ್. ಮೇಡಮ್ ಖಂಡಿತ ಶಿವಣ್ಣ ಅವರದ್ದು ಒಂದೇ ಒಂದು ಆಶೀರ್ವಾದ ಸಿಕ್ತು ಅಂದ್ರೆ ಖಂಡಿತ ನಾನು ಕೈ ಕಾಲು ಹಿಡಿದಾಗಲೇ ಅವ್ರನ್ನ ಕರ್ಕೊಂಡು ಮತ್ತೆ ಟೀಮ್ ಏನೇನೇನ್ ಆಗಿತ್ತು ಆ ಜಾಗದಲ್ಲಿ ಮತ್ತೆ ರೆಡಿ ಆಗ್ತೀನಿ. ಖಂಡಿತ ಮತ್ತೆ ಆ ಏನ್ ಟೀಮ್ ಇತ್ತು ಅದನ್ನ ನಾನು ಮತ್ತೆ ಮಾಡೇ ಮಾಡ್ತೀನಿ ಮೇಡಮ್. ರಿಲೀಸ್ ನಾನು ಸಂತೋಷ್ ಸರ್ ಹತ್ರನೇ ಮಾತಾಡಬೇಕು ನಮ್ಮ ಹತ್ರ. ಅಂದ್ರೆ ಅವ್ರಿಗೆ ಬೇಜಾರಾಗಿರೋದು ಇವ್ರು 3 ಜನ ಖಂಡಿತ ನಾನು ಯಾಕಂದ್ರೆ ಅವ್ರನ್ನ ಯಾಕೆ ಮೀಟ್ ಮಾಡಿಲ್ಲ ಅಂದ್ರೆ ಫಸ್ಟ್ ಇಲ್ಲಿ ಇವ್ರ ಆಶೀರ್ವಾದ ಸಿಗದೆ ನಾನು ಅಲ್ಲೋಗಿ ಮೀಟ್ ಮಾಡಕ್ ಆಗಲ್ಲ. ಇವ್ರ ಆಶೀರ್ವಾದ ಸಿಕ್ತು ಅಂದ್ರೆ ಬರೀ ಇಷ್ಟು ಜನ ಫ್ಯಾನ್ಸ್ ನೋಡಿದ್ರೆ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ. ನನಗೇನು ಈಗ ಎಲ್ಲಾರು ಫ್ಯಾನ್ಸ್ ನೋಡ್ತಾರೆ ಬಟ್ ನನ್ನ ಫ್ಯಾನ್ಸ್ ಅನ್ನಂತ ಯಾರು ಇಲ್ಲ. ಎಲ್ಲರೂ ಸ್ನೇಹಿತರು ಫ್ರೆಂಡ್ಸ್ ಇರೋದು. ಬಟ್ ಎಲ್ಲಾ ಚಿತ್ರರಂಗದಲ್ಲಿ ಏನು ಹೀರೋಗಳಿದ್ದಾರೆ ಎಲ್ಲರಲ್ಲೂ 5% ಫ್ಯಾನ್ಸ್ ಸಿನಿಮಾ ನೋಡಿದ್ರು ಕೂಡ ನನ್ನ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ಇವತ್ತು ಗ್ಯಾರಂಟಿ ಇದೆ. ಯಾಕೆಂದ್ರೆ ಇಲ್ಲ ಸರ್ ಮಾತಾಡಿದ್ರು. ನನಗೆ ಇಲ್ಲಿ ಆಗಿರೋದು ಮೇನ್ ಇಲ್ಲಿ ತಪ್ಪು. ಈ ಮುಂಚೆನೆ ಹೋದ್ರೆ 100% ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾನು ಫೋನು ಮಾಡಿದ್ದೀನಿ ಮೆಸೇಜು ಮಾಡಿದೆ ಇಲ್ಲಿದ್ದಾರೆ ಏನ್ ಕತೆ ತಿಳ್ಕೊಳಕ್ಕೆ. ಫಸ್ಟ್ ನನಗೆ ಅನ್ಸಿದ್ದು ಫಸ್ಟ್ ಇವ್ರ ಆಶೀರ್ವಾದ ತಗೊಂಡು ಅಣ್ಣ ಹಿಂಗಾಯ್ತು ಅಂತ ಹೋದ್ರೆ ಅಲ್ಲಿ ಹೋದ್ರೆ ಖಂಡಿತ. ಯಾಕಂದ್ರೆ ಎಲ್ಲರದ್ದು ಮನಸ್ಥಿತಿ ನನ್ಗೆ ಗೊತ್ತು. ಯಾಕಂದ್ರೆ ಹೆಂಗೆ ಕ್ಷಮಿಸ್ತಾರೆ ಅವರು ಏನ್ ಮಾಡ್ತಾರೆ ಬೇಜಾರಾಗೋರು ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಾನೇ ಅವ್ರ ಮನೆ ಹತ್ರ ಹೋಗ್ತೀನಿ. ಪ್ರೊಡ್ಯೂಸರ್ ಮನೆ ಹತ್ರ ಕ್ಷಮೆ ಕೇಳ್ತೀನಿ. ಬಟ್ ನನಗೆ ಇವಾಗ ಶಿವಣ್ಣ ಅವರ ಒಂದು ಆಶೀರ್ವಾದ ಸಿಕ್ಕಿದ್ರೆ 100% ತುಂಬಾ ಬದಲಾಯ್ತೀನಿ. ಇನ್ ಮುಂದೆ ಈ ತರ ತಪ್ಪುಗಳು ಆಗಲ್ಲ. ನೆಕ್ಸ್ಟ್ ಕೃಷಿನೂ ಸ್ಟಾರ್ಟ್ ಮಾಡ್ತೀನಿ, ಇವೆಂಟ್ಗಳು ಸ್ಟಾರ್ಟ್ ಮಾಡ್ತೀನಿ, ಸಿನಿಮಾಗಳನ್ನೂ ಸ್ಟಾರ್ಟ್ ಮಾಡ್ತೀನಿ. ನೋಡ್ತಾರೆ ಮೇಡಮ್ ಖಂಡಿತ. ಯಾಕೆಂದ್ರೆ ಜನಕ್ಕೆ ಇದೇ ಬೇಜಾರಾಗಿ ಎಲ್ಲರಿಗೂ ಬೇಜಾರಾಗಿರೋದು ಅಷ್ಟೇ. ಇವ್ರು 3 ಜನ ಕ್ಷಮಿಸಿದ್ರೆ ಗ್ಯಾರಂಟಿ ಈ ಸಿನಿಮಾ ರಿಲೀಸ್ ಆದ್ರೆ ನೋಡ್ತಾರೆ ಅನ್ನೋದು ಗ್ಯಾರಂಟಿ. ಪಕ್ಕ ನೋಡ್ತಾರೆ. ಇದು ರಿಲೀಸ್ ಆದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಏನಿದೆ ಅದನ್ನ ನಾವು ಮಾತಾಡ್ಬೇಕು. ಫಸ್ಟ್ ಇದು ಸಿನಿಮಾ ಯಾಕಂದ್ರೆ ನನ್ ಕನಸು ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದವೆ. ನಿಮಗೆ ಸಿನಿಮಾ 3 ವರ್ಷದ ಮುಂಚೆ ಸ್ಟಾರ್ಟ್ ಆಗಿದ್ದು ಸರ್. ಇದು 3 ವರ್ಷದ ಮುಂಚೆ ಸ್ಟಾರ್ಟ್ ಆಗಿ ಒಬ್ರು ಡೈರೆಕ್ಟರ್ ಬಂದು ಇವನಿಗೆ ಈ ಹೊಸ ಹೀರೋ ನಾನ್ ಡೈರೆಕ್ಟ್ ಮಾಡ್ಬೇಕಂತ 1.5 ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವ್ರು ಒಂದ್ಸತಿ ಹೋಗಿ ಇನ್ನಿಬ್ರು ಬಂದು ಅವ್ರು 6 ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದೀನಿ ಇಲ್ಲಿ ಮಾಡಲ್ಲ ಮೈಸೂರಿಗೆ ಮಾಡ್ಬೇಕು ಅಲ್ಲಿ ಹೋಗಿ ಮಾಡ್ಬೇಕು ಅಂತ ಸುಮಾರು ಅವ್ರು ಒಂದು 6-7 ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವ್ರು ಚೇಂಜ್ ಆಗಿ ಆಮೇಲೆ ರಾಮನಾರಾಯಣ್ ಸರ್ ಬಂದು ಸಿನಿಮಾ ಸ್ಟಾರ್ಟ್ ಆಗಿ ರಿಲೀಸ್ ಆಗಿದ್ದು. ಕೇಳ್ತೀನಿ
ಇಲ್ಲ ಸರ್, ಸಂತೋಷ್ ಸರ್ ತಮ್ಮ ಅಂದಾಗ ಅವರು ನಾನು ಎಷ್ಟು ಅರ್ಥ ಮಾಡ್ಕೊಂಡ್ರು, ನಾನು ಅವ್ರು ಅಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಬೇಜಾರಾಗಿರ್ತಾರೆ ಸರ್. ಈಗ ಅವ್ರ ಹತ್ರ ನಾನು ಹೋಗಿ ಕೇಳಕ್ ಹೋದ್ರು ತುಂಬಾ ಕೋಪ ಈ ಟೈಮಲ್ಲಿ ಇದ್ದೇ ಇರುತ್ತೆ ಅವ್ರ ಮೈಂಡಲ್ಲೂ. ಯಾಕೆಂದ್ರೆ ಅವ್ರ ಮನೇಲೂ ಕೂಡ ಅಣ್ಣವ್ರ ಫೋಟೋ ಇದೆ, ನಮ್ಮಲ್ಲೂ ಕೂಡ ಶಿವಣ್ಣ ಅವ್ರ ಫೋಟೋ ಇದೆ. ನಾನು ಈ ಕೇಸ್ ಆದ್ಮೇಲೆ ನನ್ನ ಫೋಟೋ ಇದೆ, ಮುಂಚೆಯಿಂದಲೂ ಕೂಡ ಕರ್ನಾಟಕ ದಮನಕ ಶ್ರೀಕಂಠ ಮೂವಿಯಿಂದಲೂ ನಮ್ಮಲ್ಲಿ ಫೋಟೋ ಇದೆ. ಅವರು ಅಣ್ಣವ್ರ ಫೋಟೋ ಇಟ್ಟಿರೋದ್ರಿಂದ ಅವ್ರ ಮೈಂಡಲ್ಲಿ ಇರುತ್ತೆ ಫಸ್ಟ್ ಶಿವಣ್ಣ ಅವ್ರು ಕ್ಷಮಿಸ್ಲಿ, ಆಮೇಲೆ ನಾವು ಮಾತಾಡೋಣ ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಹಂಗಾಗಿ ಫಸ್ಟ್ ಈ ದೊಡ್ಡವ್ರ ಆಶೀರ್ವಾದ ತಗೊಂಡು ಅವ್ರ ಮನೆಗೆ ಹೋಗ್ತೀನಿ. ನಾನು ಕೈ ಕಾಲಿ ಹಿಡ್ದಾಗ್ಲಿ ಈ ಸಿನಿಮಾ ಮತ್ತೆ, ಯಾಕಂದ್ರೆ ನನ್ನ ಕನ್ಸು ಸರ್, ನಾನು ಕಟ್ಔಟ್ ಅಲ್ಲ, ನಾನು ಇದಾಗ ಏನೂ ನೋಡಕ್ಕಾಗಿಲ್ಲ. ಸಿನಿಮಾನೇ ನೋಡಿಲ್ಲ ಸರ್, ನಾನು ಸಿನಿಮಾನೇ ನೋಡಿಲ್ಲ, ಡಬ್ಬಿಂಗ್ ಕೊಟ್ಟಿದ್ದಷ್ಟೇ. 3ನೇ ವಾರ ಬಂದು ಖುಷಿಯಿಂದ ಹೋಗಕ್ ಹೋದೆ, ಅಲ್ಲೂ ಕೂಡ ಅದು ಅನುಮತಿ ಕೊಡ್ಲಿಲ್ಲ, ಎಲ್ಲೂ ಹೋಗಂಗಿಲ್ಲ, ಕಂಡೀಷನ್ ಬೇಲ್ ಆಗಿದೆ ಹಂಗೆ ಅಂತ ಹೇಳಿದ್ರು. ಮತ್ತೆ ಮನೆಗೆ ಬಂದೆ. ಇದೊಂದು ಎಲ್ಲರೂ ಕೂಡ ಒಂದು ಇದಕ್ಕೆ ಸಪೋರ್ಟ್ ಮಾಡಿ. ಆಮೇಲೆ ಇದು ಆ ಆಡಿಯೋ ವಿಡಿಯೋಗಳು ಏನು ಮತ್ತೆ ಅವ್ರು ಕೊಟ್ಟಿದ್ದಂತ ರಿಲೀಸ್ ಮಾಡ್ಬಾರ್ದು ಅಂತ ಸ್ಟೇ ತಂದಿದ್ದೀನಿ, ನೋಟಿಸ್ ಹೋಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಮೀಟ್ ಮಾಡ್ತೀನಿ ಮತ್ತೆ. ಅವ್ರು ಕೇಳಿಲ್ಲ ನೆನ್ನೆಲೆ ಇದ್ರಲ್ಲಿ ಟೀಸರ್ ಅಲ್ಲಿ ಇದ್ದಿದ್ರಲ್ಲ, ಹಂಗಾಗಿ ನಾನು ಮೀಟ್ ಮುಂದಿನ ದಿನಗಳಲ್ಲಂತೂ ಮೀಟ್ ಮಾಡ್ತೀನಿ. ಅವ್ರು ಏನಂತಂದ್ರೆ ಮೇನ್ ಅವ್ರು ಹೇಳ್ತಾರದು ಒಂದೇ, ನಂದು ಬಿಟ್ಟಾಕು, ಶಿವಣ್ಣ ಅವರು ದರ್ಶನ್ ಸರ್ ಸೀನಿಯರ್, ಅವ್ರನ್ನ ಮೀಟ್ ಮಾಡು ಅಣ್ಣ, ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಣ್ಣ, ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಅಂತ ಅವ್ರು ಒಂದೇ ಮಾತು ಹೇಳಿದ್ದು. ಆ ಟೈಮಲ್ಲಿ ಬಾ, ಏನ್ ಬೇಕು ನಾನು ಸಪೋರ್ಟ್ ಮಾಡ್ತೀನಿ, ಫಸ್ಟ್ ಆ ಸೀನಿಯರ್ನ ಮೀಟ್ ಮಾಡು, ಅವ್ರ ಆಶೀರ್ವಾದ ಅಂತ ಹೇಳಿದ್ರು. ಖಂಡಿತ ಅದಕ್ಕೆ ಮೀಟ್ ಮಾಡ್ತಾ ಇದ್ದೀನಿ. ಸುಮಾರು ಅವ್ರನ್ನ ಫಾಲೋ ಮಾಡ್ತಾನೆ ಇದೀನಿ, ಆಗ್ತಿಲ್ಲ. ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು, ನೀವೇ ಅವ್ರ ಹತ್ರ ಏನೋ ಮಾತಾಡಿದ್ರೆ ಆಗ್ಬೋದಾ ಅಂತ ನಾನು ನಿಮ್ಮನ್ನ ನಂಬಿ ಬಂದಿದ್ದೀನಿ ಅಷ್ಟೇ. ಈ ಒಂದು ಪುಟ್ಟ ಕಲಾವಿದನ್ನ ದಯಮಾಡಿ ನೀವೇ ಇಲ್ಲಿಂದ ಹೊಸದಾಗಿ ಮಾಡ್ಕೊಡ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.